ನಮಸ್ಕಾರ ಕರ್ನಾಟಕ. ಏನ್ ಆರ್ ಸಿ ಬಿ ಡೇಂಜರ್ ಟೀಮ್ ಆಗೈತ್ರಿಪ್ಪ. ಐದಕ್ಕೈದು ಕಂಟಿನ್ಯೂ 5-5 ಮ್ಯಾಚ್ ಗೆದ್ರೆ ನಮ್ಮ ಆರ್ ಸಿ ಬಿ ಅವ್ರ ಈಗ ಪಾಯಿಂಟ್ಸ್ ಟೇಬಲ್ದಾಗ 5ನೇ ಸ್ಥಾನಕ್ಕೆ ಬಂದು ಕುಂತ್ರೆ ಇನ್ನು ನೆಕ್ಸ್ಟ್ ಬರೋದು ನಮ್ಮ ಆರ್ ಸಿ ಬಿ ಚೆನ್ನೈ ಜೊತೆ. ಇನ್ನು ಚೆನ್ನೈ ಜೊತೆ ಒಂದು ಚಂದ ನಮಗೆ ಹೊಡೆದ ಕಾಸು ಪ್ಲೇ ಆಫಿಗೆ ಹೋಗು ಅಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ನ ಹಿಡ್ಯಾರ ಯಾರು ಇಲ್ಲ. ಮತ್ತು ನಮ್ಮ ಆರ್ ಸಿ ಬಿ ಹಿಂದಿನೂ 6 ಮ್ಯಾಚ್ ಒಂದೇ ಹಪ್ದಾಗ 6 ಮ್ಯಾಚ್ ಸೋತಿದ್ದು ನೋಡಿರ. ಇನ್ನೇನು ಪ್ಲೇ ಆಫಿಗೆ ಹೋಗೋದೇ ಇಲ್ಲಿದ ಆಗೋ ಮಾತು ಹೇಳಪ್ಪ. ಏನು ಎಂತ ಮಾತು ಆಗೋ ಮಾತು ಹೇಳು. ನಾವು ಇನ್ಯಾವಾಗಿನ ಮುಂದಿನ 6 ಮ್ಯಾಚ್ ಗೆಲ್ಲಬೇಕು, ಇನ್ಯಾವಾಗ ಕ್ವಾಲಿಫೈ ಆಗಬೇಕು ಅನ್ನತ್ತಿದ್ರ 5-5 ಗೆದ್ದು ತೋರ್ಸೋದಲ್ದ ಇನ್ನು ಉಳಿದಿರೋ ಟೀಮ್ಗಳಿಗೆ ಸಂಬಂಧ ಒಂಥರ ಬೆಂಕಿ ಹೆಚ್ಚಿದಂಗೆ ಆಗಿಬಿಟ್ಟೈತೆ. ಅದ್ರ ಜೊತೆ ನಮ್ಮ ಆರ್ ಸಿ ಬಿ ಹೇಟರ್ಸ್, ನಮ್ಮ ಕೊಹ್ಲಿ ಹೇಟರ್ಸ್ ಇರ್ತಾರಲ್ಲ, ಅವ್ರಿಗೂ ಬುಡಕ್ ಬೆಂಕಿ ಹೆಚ್ಚಿ ಬಿಟ್ಟೈತಿ. ಈಗ ಇನ್ನು ಏನು ಗೆಲ್ಲೋದು ಅಟ್ಟ ಉಳ್ದೈತಿ. ನಾವು ಪ್ಲೇ ಆಫಿಗೆ ಹೋಗೋದು, ಕಪ್ ಹೊಡಿದು, ಅದೊಂದ ವಿಚಾರ ತಲೆಯಾಗ. ಅದಾಗಬೇಕಂದ್ರ ನಮ್ಮ ಆರ್ ಸಿ ಬಿ ಯಾವ ತರ ಅಂದ್ರೆ ಮುಂದಿನ ಮ್ಯಾಚ್ ಎಷ್ಟು ರನ್ ರೇಟ್ಲೆ ಗೆಲ್ಲಬೇಕು, ಮತ್ತೆ ನಮ್ಮ ಆರ್ ಸಿ ಬಿಗೆ ಯಾರು ಸೋತ್ರ ನಮ್ಮ ಆರ್ ಸಿ ಬಿ ಗೆಲ್ಪಕ್ಕೈತಿ, ಪ್ರತಿಯೊಂದು ಮಾಹಿತಿನೂ ಹೇಳ್ತಾನೆ ನಿಮಗೆ. ಸ್ವಲ್ಪ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಏನ್ ಆಡತ್ತಾರಿಪ್ಪ ನಮ್ಮ ಆರ್ ಸಿ ಬಿ ಅವರು. ಈ ಕಡೆ ಬಾಲಿಂಗ್ ಆಗಿರ್ಬೋದು, ಮತ್ತು ಬ್ಯಾಟಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು. ನಿನ್ನೆ ಕ್ಯಾಮ್ರೋನ್ ಗ್ರೀನ್ ಒಗ್ದಿದ್ ರನ್ನೌಟ, ಮತ್ತು ಕರಣ್ ಶರ್ಮಾ ಹಿಡಿದ್ ಕ್ಯಾಚ್. ಇನ್ನೇನು ಕರಣ್ ಶರ್ಮಾ ಮತ್ತು ಮಣಿಪಾಲ್ ನೋಮ್ರೆ ಡ್ಯಾಶ್ ಹೊಡೆದ ಕ್ಯಾಚ್ ಬಿಡ್ತಾರಂತ ಮಾಡಿದ್ದು. ಲಾಸ್ಟ್ ಎಂಡಿಗೆ ಟೋಟಲಿ ಕರಣ್ ಶರ್ಮಾ ಕ್ಯಾಚ್ ಕಂಪ್ಲೀಟ್ ಮಾಡಿದ್ದು. ಇಷ್ಟೆಲ್ಲ ಎನರ್ಜಿ ಕಿಂಗ್ ಕೊಹ್ಲಿ ಅಂತ್ರನ ಬರತೈತಿ ನೋಡಿ. ಯಾಕಂತಂದ್ರೆ ಗ್ರೌಂಡ್ ಒಳಗೆ ಅಂತ ಎನರ್ಜಿ ತರೋದ ಕಿಂಗ್ ಕೊಹ್ಲಿ. ಅವಾಗ ಒಬ್ಬಗ ಅಲ್ದ ಟೋಟಲ್ 11 ಜನದ ಪ್ಲೇಯರ್ ಒಳಗೆ ಅವನು ಬಿಟ್ಟು 10 ಜನದ ಪ್ಲೇಯರ್ಗೆಲ್ಲ ಹಂಗ ಅವನ ಎನರ್ಜಿನ ಎಲ್ಲ ತುಂಬಾಕತ್ ಬಿಟ್ಟಿದ್ದಾನೆ. ಎಲ್ಲರಿಗೂ ಬಿಸಿ ರಕ್ತ ಹಂಗ ಕುದಿಯಾಕತ್ ಬಿಟ್ಟೈತಿ. ಈಗ ಮ್ಯಾಚ್ ಗೆಲ್ಲಬೇಕು, ರನ್ಔಟ್ ಒಗಿಬೇಕು, ಏನ್ ಮಾಡತಾರ ಎಲ್ಲ ನಮ್ ಕಡೆನ ಆಗಾಕತ್ ಬಿಟ್ಟೈತೆ. ಅಂತ ಒಬ್ಬ ಪ್ಲೇಯರ್ ಇದ್ರೆ ಯಾವ ತರ ಕಂಬ್ಯಾಕ್ ಮಾಡ್ಬೋದು ಅನ್ನೋದು ಇದು ದೊಡ್ಡ ಎಕ್ಸಾಂಪಲ್. ಏನ್ರಿಪ್ಪ, ಇನ್ನೇನ್ ಫಸ್ಟ್ ಹಾಫ್ದಾಗ 6-6 ಸೋತು ಪ್ಲೇ ಆಫ್ಗೆ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದು. ಸೆಕೆಂಡ್ ಹಾಫ್ದಾಗ 5-5 ಗೆದ್ದ ಕಾಸ್ ಇನ್ನೇನ್ ಪ್ಲೇ ಆಫ್ಸ್ ಹೋಗೋ ರೇಂಜ್ ಕುಂತಿದಾರ ನಮ್ಮ ಆರ್ ಸಿ ಬಿ ಅವ್ರ. ಟೋಟಲಿ ನಮ್ಮ ಕಿಂಗ್ ಕೊಹ್ಲಿ ಗ್ರೌಂಡ್ದಾಗ ತರು ಎನರ್ಜಿ ಪ್ರತಿಯೊಬ್ಬರಿಗೂ ಹಂಗ ಹೆಂಗ್ ಅನಿಸ್ತೈತಿ. ಸ್ವಲ್ಪ ವಿಡಿಯೋ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಡು ಬರೀ. ಏನು ಕೊಹ್ಲಿ ಅಗ್ರೆಷನು, ಕೊಹ್ಲಿ ಆಟಿಟ್ಯೂಡು. ನಾವು ಮನೆಯಲ್ಲಿ ಕುಂತ್ ಟಿವಿ ನೋಡೋರ್ಗೇನೆ ಒಂದ್ ತೌದಲ್ಲಿ ಸರಿಯಾಗಿ ಕೂತ್ ನೋಡೋಕ್ ಆಗ್ತಾ ಇಲ್ಲ. ಇನ್ನು ಅಷ್ಟೊಂದು ಕ್ರೌಡ್ ಮಧ್ಯೆ, ಅಷ್ಟೊಂದು ದೊಡ್ಡ ಗ್ರೌಂಡ್ ಅಲ್ಲಿ ಕಿಂಗ್ ಕೊಹ್ಲಿ ಅಗ್ರೆಷನ್ ನೋಡಿದ್ರೆ, ಕಿಂಗ್ ಕೊಹ್ಲಿ ಅಂತ ಪ್ಲೇಯರ್ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಇದಾನೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ವಿಚಾರ. ಹಿಂದೆ ನಮ್ಮ ಆರ್ ಸಿ ಬಿ ಅವ್ರು ಕಂಟಿನ್ಯೂ 5 ಮ್ಯಾಚ್ ಗೆದ್ರು. ಇನ್ನು ಮುಂದೆ ಸಿ ಎಸ್ ಕೆ ಜೊತೆ ಒಂದು ಮ್ಯಾಚ್ ಇದೆ. ಸಿ ಎಸ್ ಕೆ ಜೊತೆ ಎಷ್ಟು ರನ್ ರೇಟ್ಲೆ ಗೆಲ್ಬೇಕು, ಅಂದ್ರೆ ಯಾವ ತರ ರನ್ ರೇಟ್ ಇಟ್ ಗೆಲ್ಬೇಕು, ಎಷ್ಟು ಲೀಡ್ಲೆ ಗೆಲ್ಬೇಕು, ಮತ್ತೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗ್ಬೇಕಂತ ಅಂದ್ರೆ ಯಾವ ಟೀಮ್ ಸೋಲ್ಬೇಕು ಅನ್ನೋದು ಪ್ರತಿಯೊಂದು ನಿಮಗೆ ಪಾಯಿಂಟ್ಸ್ ಟೇಬಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಕೆ ಕೆ ಆರ್ ಮತ್ತು ಆರ್ ಆರ್ ಟಾಪ್ 2 ಪ್ಲೇಸ್ ಫಿಕ್ಸ್ ಪೊಸಿಷನ್ದಾಗ ಅದಾರ. ಈಗ ನೋಡೋದಾದ್ರೆ ಕೆ ಕೆ ಆರ್ 12 ಮ್ಯಾಚ್ದಾಗ 9 ಗೆದ್ದಾರ. ಆರ್ ಆರ್ದವರು 12ದಾಗ 8 ಗೆದ್ದಾರ. ಇವೆರಡು ಕೆಳಗಿರೋ ಟೀಮ್ ಕಂಪೇರ್ ಆಗಂಗಿಲ್ಲ. ಯಾಕಂತಂದ್ರೆ ಇವೆರಡು ಟಾಪ್ 12 ಫಿಕ್ಸ್ ಪ್ಲೇಸ್, ಇವು ಕನ್ಫರ್ಮ್ ಪ್ಲೇಸ್ ಪಡ್ಕೊಂಡಾವ. ನೆಕ್ಸ್ಟ್ 3 ಮತ್ತು 4ನೇ ಪ್ಲೇಸ್ ಯಾರು ಬರ್ತಾರಂತ ಕನ್ಫರ್ಮ್ ಇನ್ನೂ ಗೊತ್ತಿಲ್ಲ. ಯಾಕಂತಂದ್ರೆ ಸಿ ಎಸ್ ಕೆ ಈಗ 3rd ಪ್ಲೇಸ್ ಐತೆ. ಸಿ ಎಸ್ ಕೆ ನೋಡೋದಾದ್ರೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನೆಕ್ಸ್ಟ್ 18ನೇ ತಾರೀಕು ಮ್ಯಾಚ್ ಐತೆ. ಅಲ್ಲಿ ನಮ್ಮ ಆರ್ ಸಿ ಬಿ ಏನಾದರೂ ಸ್ವಲ್ಪ ಸಿ ಎಸ್ ಕೆ ಜೊತೆ ಗೆದ್ರೆ ಸಿ ಎಸ್ ಕೆ ಕ್ವಾಲಿಫೈ ಆಗಕ್ಕೆ ಚಾನ್ಸ್ ಸಿಗಂಗಿಲ್ಲ. ಆಮೇಲೆ ಎಸ್ ಆರ್ ಎಚ್ ಇನ್ನು ಮುಂದೆ ಬರೋ ಅಂದ್ರೆ ಟೋಟಲ್ ಇವ್ಕರು ಈಗ 12 ಮ್ಯಾಚ್ ಆಗಿದಾವೆ. ಇನ್ನು ಮುಂದೆ ಬರೋ 2 ಮ್ಯಾಚ್ ಏನಾದರೂ ಎಸ್ ಆರ್ ಎಚ್ ಸೋತ್ರ ಅದಕ್ಕೂ ಚಾನ್ಸ್ ಸಿಗಂಗೇನೆ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಆಲ್ರೆಡಿ 12ರಾಗ 7 ಗೆದ್ದಿರ್ಬೋದು ಎಸ್ ಆರ್ ಎಚ್, ಮತ್ತು ಪ್ಲಸ್ ರನ್ ರೇಟು ಐತೆ. ಇನ್ನು ಮುಂದೆ ಬರೋ 2 ಮ್ಯಾಚ್ ಏನಾದರೂ ಸೋತ್ರ ಎಸ್ ಆರ್ ಎಚ್ 14ರಾಗ 7 ಆಕೈತೆ. ಮತ್ತು ಅದ್ರದ್ದು ರನ್ ರೇಟ್ಗೂ ಸಹ ಸ್ವಲ್ಪ ಹೊಡ್ತಾ ಬೀಳ್ತೈತೆ. ಅಂದ್ರೆ ರನ್ ರೇಟು ಸ್ವಲ್ಪ ಡೌನ್ ಆಕೈತೆ. ಅದಕ್ಕೆ ಎಸ್ ಆರ್ ಎಚ್ಗೂ ಮುಂದೆ ಬರೋ ಇನ್ನು 2 ಟೀಮ್ ಏನಾದರೂ ಸೋತ್ರಿ ಎಸ್ ಆರ್ ಎಚ್ ಕ್ವಾಲಿಫೈ ಆಗಕ್ಕೆ ಚಾನ್ಸ್ ಸಿಗಂಗಿಲ್ಲ. ನೆಕ್ಸ್ಟ್ ಆರ್
ಆಗ್ಲೇ ಹೇಳ್ದಂಗ RCB ನೆಕ್ಸ್ಟ್ ಮ್ಯಾಚ್ CSK ಜೊತೆ ಗೆದ್ರ ಕ್ವಾಲಿಫೈ ಆಗೋಕ್ ಚಾನ್ಸ್ ಐತೆ. ಅದಕ್ಕೆ RCB ನೆಕ್ಸ್ಟ್ ಮ್ಯಾಚ್ ಗೆಲ್ಲಬೇಕ. ಮತ್ತು ಇದೊಂದು ಕ್ವಶನ್ ಎಲ್ಲರೂ ಭಾಳ ಕೇಳತ್ತಾರ, ಏನಂತಂದ್ರ RCB CSK ಜೊತೆ ಎಷ್ಟು ರನ್ ಲೀಡ್ಲೆ ಗೆಲ್ಲಬೇಕು. RCB CSK ಜೊತೆ ಮಿನಿಮಮ್ 20 ರನ್ಲೆ ಆದರೂ ಗೆಲ್ಲಬೇಕ. CSKಗಿಂತ ಪಾಸಿಟಿವ್ ರನ್ ರೇಟ್ ಬರಬೇಕಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 18.1 ಓವರ್ ಅಂದ್ರೆ 18 ಓವರ್ ಒಂದು ಬಾಲ್ದಾಗ ಮ್ಯಾಚ್ RCB ಅವ್ರು ಮುಗಿಸ್ಬೇಕ. ಹಂಗೆ ಸೆಕೆಂಡ್ ಬಾಲಿಂಗ್ ಹಾಕಿದ್ರೆ 20 ರನ್ ಡಿಪೆಂಡ್ ಮಾಡಿ ಅಂದ್ರೆ 19ಕ್ಕಿಂತ ಜಾಸ್ತಿ ರನ್ ಡಿಪೆಂಡ್ ಮಾಡಿ CSKದವ್ರನ್ನ ಸೋಲಿಸ್ಬೇಕ, ನಮ್ಮ RCB ಗೆಲ್ಬೇಕ. ನೆಕ್ಸ್ಟ್ DC ಕ್ವಾಲಿಫೈರ್ ರೇಸ್ದಿಂದ ಹೊರಗ ಅಂತ ಹೇಳ್ಬೋದ. ಯಾಕಂತಂದ್ರೆ ಹೌದು ಅದು 13ರಾಗ ಈಗ ಆಲ್ರೆಡಿ 6 ಗೆದ್ದೈತೆ. ಇನ್ನೊಂದು ಏನಾದರೂ ಗೆದ್ರೆ 7 ಗೆದ್ದಂಗೆ ಆಕೈತೆ. ಆದ್ರೆ ಉಳಿದಿರೋ ಟೀಮ್ ರನ್ ರೇಟ್ ಕಂಪೇರ್ ಮಾಡಿದ್ರೆ ಇದು ಕ್ವಾಲಿಫೈ ಆಗಕ್ಕೆ ಚಾನ್ಸ್ ಸಿಗಂಗಿಲ್ಲ ಅನಿಸ್ತೈತೆ. ಯಾಕಂತಂದ್ರೆ ಎಲ್ಲ ಟೀಮ್ ರನ್ ರೇಟ್ ನೋಡಿದ್ರೆ ಪ್ಲಸ್ದಾಗ ಅದಾವ, ಇದು ಮೈನಸ್ದಾಗ ಐತೆ. ಇದನ್ನ ಗೆದ್ರೂ ಸಹ ನೆಕ್ಸ್ಟ್ ಬರೋ ಮ್ಯಾಚ ಇದು ಮೈನಸ್ದಾಗ ಉಳಿತೈತೆ. ಅದಕ್ಕೆ DC ಟೀಮ್ಗೂ ಇನ್ನು ಚಾನ್ಸ್ ಇಲ್ಲ. ನೆಕ್ಸ್ಟ್ LSG 12ರಾಗ 6 ಗೆದ್ದೈತೆ. ಇದೇನಾದರೂ ಮುಂದೆ ಬರೋ ಎರಡೂ ಟೀಮ್ ಅಂದ್ರೆ ಮುಂದೆ ಬರೋ 2 ಮ್ಯಾಚ್ನು ಗೆದ್ರೆ ಸಹ ಇದಕ್ಕೂ ಕ್ವಾಲಿಫೈ ಆಗೋಕೆ ಚಾನ್ಸ್ ಐತೆ. ಏನಾದರೂ LSG ಒಂದ ಸೋತ್ರೂ ಇದು ಕ್ವಾಲಿಫೈರ್ ರೇಸ್ದಿಂದ ಹೊರಗೆ ಹೋಗ್ತೈತೆ. ಅದಕ್ಕೆ ಇನ್ನು ಮುಂದೆ ಬರೋದ 2 ಮ್ಯಾಚ್ ಗೆಲ್ಲಕ್ಕೆ ನೋಡ್ತಿರ್ತಾರೆ ಲಕ್ನೋದಾರ್. ನಮ್ಮ RCBಗೆ ಹೆಲ್ಪ್ ಆಗ್ಬೇಕಂದ್ರೆ ಲಕ್ನೋದಾರ್ ಒಂದು ಮ್ಯಾಚ್ ಸೋಲಬೇಕು. ಒಂದು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಸೋತ್ರು ನಡೀತೈತೆ, ಒಟ್ಟು ಟೋಟಲಿ ಒಂದು ಮ್ಯಾಚ್ ಸೋಲ್ಬೇಕಾ. ನೆಕ್ಸ್ಟ್ GTನೂ ಈಗ ಆಲ್ರೆಡಿ ಔಟ್ ಆಗೈತೆ ಅಂತ ಹೇಳ್ಬೋದ. ಯಾಕಂತಂದ್ರೆ ಟೋಟಲಿ 10 ಟೀಮ್ದಾಗ ಜಾಸ್ತಿ ನೆಗೆಟಿವ್ ರನ್ ರೇಟ್ದಾಗ ಇರೋದಂದ್ರೆ DC ಇದು 2 ಮ್ಯಾಚ್ ಗೆದ್ರೂ ಮುಂದೆ ಬರೋದು 100 ರನ್ ಡಿಪೆಂಡ್ ಮಾಡಿ ಗೆಲ್ಲಬೇಕಾ. ಅದಕ್ಕೆ ಇದಕ್ಕೂ ಚಾನ್ಸ್ ಇಲ್ಲ ಅಂತ ಹೇಳ್ಬೋದ. ಅದಾದ್ಮೇಲೆ ಮುಂಬೈ ಮತ್ತು FVKS ಈಗ ಆಲ್ರೆಡಿ ಟೋಟಲ್ ಹೋದ ಮ್ಯಾಚ್ ಅಂತಲೇ ನೋಡೋದಾದ್ರೆ ಟೋಟಲಿ ಹೊರಗೆ ಬಿದ್ದಿದ್ದಾವ ಅಂತ ಹೇಳ್ಬೋದ. ಇನ್ನು ಮುಂಬೈಗೂ ಚಾನ್ಸ್ ಇಲ್ಲ, FVKSಗೂ ಚಾನ್ಸ್ ಇಲ್ಲ. ಈಗ ಟೋಟಲಿ ಕ್ವಾಲಿಫೈ ರೇಸ್ದಾಗ ಇರೋ ಮೇನ್ ಟೀಮ್ ಅಂದ್ರೆ CSK, SRH ಮತ್ತು ನಮ್ಮ RCB, ಲಕ್ನೋ. ಇಲ್ಲಿ ನಮ್ಮ RCBಗೆ ಪೂರ ಹೆಲ್ಪ್ ಆಗಬೇಕು. ನಮ್ಮ RCB ಕ್ವಾಲಿಫೈ ಆಗ್ಬೇಕಂದ್ರೆ ನೆಕ್ಸ್ಟ್ ಬರೋ CSK ಎಂಬಲ್ಲಿ ನಮ್ಮ RCB ಅವ್ರು ಗೆಲ್ಲಬೇಕಾ. 20 ರನ್ ಅಂದ್ರೆ 19ಕ್ಕಿಂತ ಜಾಸ್ತಿ ರನ್ಲಿ ಗೆಲ್ಲಬೇಕಾ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 18.1 ಓವರ್ದಾಗ ಮ್ಯಾಚ್ ಮುಗಿಸ್ಬೇಕಾ ನಮ್ಮ RCB ಕ್ವಾಲಿಫೈ ಆಗ್ಬೇಕಂತಂದ್ರೆ. ಮತ್ತು LSG ಇನ್ನು ಮುಂದೆ ಬರೋ 2 ಮ್ಯಾಚ್ದಾಗ ಸೋಲ್ಬೇಕಾ. LSG ಮುಂದೆ ಬರೋ 2 ಮ್ಯಾಚ್ ಯಾರ ಇಂಬಲ್ಲಿ ಇರ್ಬೋದು ಅಂದ್ರೆ ಫಸ್ಟ್ ಒಂದು ಮ್ಯಾಚ್ DC ಇಂಬಲ್ಲಿ ಐತೆ. ಇಲ್ಲಿ DC ಇಂಬಲ್ಲಿ LSG ಸೋಲ್ಬೇಕಾ. ಇಲ್ಲಿ LSG ಗೆದ್ರೂ ಸಹ ಇನ್ನೊಂದು ಮ್ಯಾಚ್ LSGದು ಮುಂಬೈ ಜೊತೆ ಐತೆ. ಮುಂಬೈ ಜೊತೆ ಆದ್ರೂ ಒಟ್ಟು LSG ಸೋಲ್ಬೇಕಾ. ಒಟ್ಟು ಟೋಟಲ್ 2 ಮ್ಯಾಚ್ದಾಗ LSG ಒಂದು ಮ್ಯಾಚ್ ಸೋಲ್ಬೇಕಾ. LSG ಒಂದು ಮ್ಯಾಚ್ ಸೋಲ್ಬೇಕು ಮತ್ತು CSK ಜೊತೆ ನಮ್ಮ RCB 20 ರನ್ ಲೀಡ್ ಇರ್ತಾ ಗೆಲ್ಲಬೇಕು. ಇಷ್ಟಾದ್ರೆ ನಮ್ಮ RCB ಅವ್ರು ಕ್ವಾಲಿಫೈ ಆಗೋದು 100%. ಇದ್ರಲ್ಲ ಫ್ರೆಂಡ್ಸ್, ನಮ್ಮ RCB ಅವ್ರು ಕ್ವಾಲಿಫೈ ಆಗಬೇಕು ಅಂತ ಅಂದ್ರೆ ಯಾವ ತರ ರೆಡಿ ಆಗಬೇಕು ಅಂತ ಏನಿಲ್ಲ. ನಮ್ಮ RCB ಅವರು ನೆಕ್ಸ್ಟ್ ಬರೋ CSK ಜೊತೆ ಮ್ಯಾಚು 20 ರನ್ ನಿಂತ್ರ ಅಂದ್ರೆ 19ಕ್ಕಿಂತ ಜಾಸ್ತಿ ರನ್ ನಿಂತ ಗೆಲ್ಲಬೇಕು. ಸ್ವಲ್ಪ ಲಕ್ ಸ್ವಲ್ಪ ನಮ್ಮ ಕೈ ಹಿಡಿಬೇಕು ಅಷ್ಟೇ. ಇಷ್ಟಾದ್ರೆ ನಮ್ಮ RCB ಅವ್ರು 100% ಕ್ವಾಲಿಫೈ ಆಗ್ತಾರೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ವಿಡಿಯೋ ಇಷ್ಟ ಆಯ್ತು ಅಲ್ಲ ಸ್ವಲ್ಪ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.